ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 24 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು 7.5 ಎಕರೆ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಒಂದು ಬೋರ್ ಇದೆ. ಇದರ ಲೊಕೇಶನ್ ಏನು, ಮಣ್ಣು ಹೇಗಿದೆ, ದಾರಿ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇದರ ಫೆಸಿಲಿಟಿ ನೋಡೋಣ. ನೋಡಿ, ಇದೇ ನೀರಾವರಿ ಜಮೀನು, 7.5 ಎಕರೆ ಬರುತ್ತೆ. ಇದರಲ್ಲಿ ಒಂದು ಬೋರ್ ಇದೆ. ನೀರಂತೂ ಫುಲ್ ಇದೆ, ಅಂದರೆ ಸುಮಾರು 2.5 ಇಂಚು ಫುಲ್ಲು ಬರುತ್ತೆ ಒಂದೇ ಬೋರಲ್ಲೇ. ಎಷ್ಟಪ್ಪ ಅಂತಂದರೆ ಸುಮಾರು ಒಂದು 7.5 ಎಕರೆಗೆ ಕೂಡ ಫುಲ್ಲು ಡ್ರಿಪ್ ಲೈನ್ ಆಗಿದೆ. ತುಂಬ ಚೆನ್ನಾಗಿರ್ತಕ್ಕಂಥ ವಾಟರ್ ಸೋರ್ಸ್ ಇದು. ನೋಡಿ, ಇದೇ ಬೋರು ತುಂಬ ಫುಲ್ಲು, ಈ 7.5 ಎಕರೆಗೂ ಫುಲ್ಲು ಇದೊಂದೇ ಬೋರು ಮೇಂಟೈನ್ ಆಗ್ಬೋದು, ಅಷ್ಟು ವಾಟರ್ ಸೋರ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಚಳ್ಳಕೆರೆಯಿಂದ 24 ಕಿಲೋಮೀಟ್ರು. ನೋಡಿರಿ, ಅಕ್ಕಪಕ್ಕದಾಗೆಲ್ಲ ಫುಲ್ ನೀರಾವರಿ ಜಮೀನುಗಳವು. 24 ಕಿಲೋಮೀಟ್ರ್ ಚಳ್ಳಕೆರೆಯಿಂದ ಟಾರ್ ರೋಡಲ್ಲಿ ಬರಬೇಕು. ಒಂದು 800 ಮೀಟ್ರು ಮಣ್ಣಿನ ರೋಡಲ್ಲಿ ಬರಬೇಕು. ನಾನು ಫಸ್ಟ್ ತೋರಿಸಿದ್ನಲ್ವಾ, ಆ 800 ಮೀಟ್ರು ಮಣ್ಣಿನ ರೋಡಲ್ಲಿ ಬರಬೇಕು. ಅಷ್ಟು ಬಂದರೆ ಈ ಜಮೀನು ಸಿಗುತ್ತೆ. ಜನರಲ್ಲು, ಇವತ್ತು ಜನರಲ್ಲು, ಮೂಲದಲ್ಲೂ ಜನರಲ್ಲು, ಪಿತ್ರಾರ್ಜಿತ ಆಸ್ತಿ ಇದು. ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಏರಿಯಾ ಇದು, ಒಳ್ಳೆ ಪ್ರಾಪರ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ಸಾಯಿಲ್ ಬಂದುಬಿಟ್ಟು ತುಂಬ ಫಲವತ್ತಾದ ಭೂಮಿ, ಕೆಂಪು ಮತ್ತು ಕಪ್ಪು ಮಿಶ್ರಿತ ಉತ್ತಮವಾದ ಫಲವತ್ತಾದ ಭೂಮಿ. ಇದರಲ್ಲಿ ತೆಂಗು ಬಾಳೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗು ಬೆಳೆಯೋದಕ್ಕೆ ತುಂಬ ಫಲವತ್ತಾದ ಭೂಮಿ. ನೋಡ್ರಿ, ಇಲ್ಲೆಲ್ಲ ಜೋಳ ಹಾಕಿದ್ರೆ ಎಲ್ಲ ಕಟಿಂಗ್ ಆಗಿದೆ. ಇನ್ನೂ ಒಂದು ಅರ್ಧ ಇದೆ ನೋಡ್ರಿ, ಆ ಕಡೆ ಕಾಣ್ತಿದೆಯಲ್ಲ ಅದೇ ಜೋಳ. ಸುತ್ತು ಎಲ್ಲ ನೀರಾವರಿನೇ, ಎಲ್ಲ ನೀರಾವರಿ ಜಮೀನುಗಳಿದೆ ನೋಡ್ರಿ. ಇದು ಆ ಜೋಳ ಕೂಡ ಇದೇ ಲ್ಯಾಂಡಲ್ಲಿ ಬರ್ತಕ್ಕಂಥದ್ದು. ಇದು ಅರ್ಧ ಕಟ್ಟಿಂಗ್ ಆಗಿದೆ, ಇನ್ನೊಂದು ಅರ್ಧ ಇದೆ ನೋಡಿದೆಲ್ಲ, ಇದು ಕೂಡ ಸೇಮ್ ಅದೇ ಲ್ಯಾಂಡೇ, ನೀರಾವರಿ ಜಮೀನು. ಇದರ ರೇಟ್ ಬಂದುಬಿಟ್ಟು ಇವರು 10 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡು ಮಾತಾಡಿದರೆ ಕಡಿಮೆ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಒಂದು 8.5ರಿಂದ 9 ಹೆಚ್ಚು ಕಡಿಮೆ ಆಗಬಹುದು, ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಒಳ್ಳೆ ವಾಟರ್ ಸೋರ್ಸ್. ವಾಟರ್ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ರನ್ನಿಂಗ್ ಇರ್ತಕ್ಕಂಥ ಬೋರ್ ಅದು. ನೀವು ಬೇಕಾದರೆ ಬೋರನ್ನು ಚಾಲು ಮಾಡಿ ನೋಡ್ಬೋದು, ಅಂದರೆ ಅದನ್ನು ನೀವು ಆನ್ ಮಾಡಿ ನೋಡ್ಬೋದು, ಎಷ್ಟು ನೀರು ಪ್ರೆಷರ್ ಬರುತ್ತೆ ಅಂತ ನೀವು ನೋಡಿ ಬೇಕಾದರೆ ನೀವು ಬೈ ಮಾಡ್ಬೋದು. ಅಷ್ಟೊಂದು ವಾಟರ್ ಸೋರ್ಸ್ ಇದೆ ಇಲ್ಲಿ. ಮತ್ತು ಭೂಮಿ ಕೂಡ ಅಷ್ಟೇ ಫಲವತ್ತಾದ ಭೂಮಿ. ತೆಂಗು, ಅಡಿಕೆ, ಬಾಳೆ ಏನು ಬೇಕು ನೋಡಿರಿ, ಇದೇ ಮಣ್ಣಿನ ರೋಡೇ. ಈ ಮಣ್ಣಿನ ರೋಡಲ್ಲಿ ಬರಬೇಕು ನೀವು. ಇಲ್ಲಿಂದ ಟಾರ್ ರೋಡಿಂದ